ಅಪ್ಪ ದೇವ್ರಿ ಪ್ಲೀಸ್ 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 ಜಾಬ್ ಹೋಗ್ದಿರೋಗ್ ನೋಡ್ಕೋ ದೇವ್ರಿ ಪ್ಲೀಸ್ ದೇವ್ರೆ. ಸರಿ ಹಾಗಿದ್ರೆ ನಾಳೆ ನಿನ್ ಜಾಬ್ ಹೋಗುತ್ತೆ. ದೇವ್ರೆ ನಾನು ಕೇಳಿದ್ದೆ ಏನೋ, ನೀನ್ ಕೊಡ್ತಾ ಇರೋದೇ ಏನು ದೇವ್ರೆ? ನಾನೇನ್ ಮಾಡ್ಲಿ, ನೀನ್ ಕೇಳ್ಕೊತಾ ಇರೋದೇ ಅದನ್ನ. ಬೆಳಿಗ್ಗೆಯಿಂದ ನೀನು ನನ್ ಜಾಬ್ ಹೋಗುತ್ತೆ ಜಾಬ್ ಹೋಗುತ್ತೆ ಜಾಬ್ ಹೋಗುತ್ತೆ ಅಂತ ಆಲ್ರೆಡಿ 1000 ಸತಿ ಯೋಚನೆ ಮಾಡಿದ್ಯಾ. ನನಗೇನ್ ಅನ್ಸುತ್ತೆ, ನೀನ್ ಅದನ್ನೇ ಕೇಳ್ತಿದ್ಯಾ ಅಂತ ನಾನು ನಿನಗೆ ಅದನ್ನೇ ಕೊಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಭಯ ಆಗ್ತಾ ಇದೆ. ನನಗ್ ಗೊತ್ತು ನಿನಗ್ ಭಯ ಆಗ್ತಿದೆ ಅಂತ, ಆದ್ರೆ ನೀನು ಮನ್ಸಲ್ಲಿ ಪದೇ ಪದೇ ಅದನ್ನ ರಿಯಲೈಸ್ ಮಾಡ್ತಾ ಇದೀಯಾ, ಅದಕ್ಕೆ ಜೀವ ಕೊಡ್ತಾ ಇದೀಯಾ, ನೀನ್ ಅದನ್ನ ಬಲವಾಗಿ ನಂಬ್ತಾ ಇದೀಯಾ. ನೀನ್ ಕೆಲ್ಸದಿಂದ ತೆಗ್ದಾಕೆ ಬಿಡ್ತಾ ಇದಾರೆ ಅಂತ ನೀನ್ ಅದನ್ನ ನಂಬೋದ್ರಿಂದ ನಾನು ನಿನ್ಗೆ ಅದನ್ನೇ ಕೊಡ್ತಾ ಇದ್ದೀನಿ. ಅಪ್ಪ ದೇವ್ರೆ ಇವಾಗ ನೀನೇ ಹೇಳು, ನಾನು ಏನ್ ಮಾಡ್ಬೇಕು ಅಂತ. ನೋಡು, ನಿನಗ್ ಬೇಡ್ದಿರೋ ಜೀವನದ ಮೇಲೆ ಎನರ್ಜಿ ಕೊಡೋದನ್ನ ಕಮ್ಮಿ ಮಾಡು. ನಿನಗ್ ಬೇಕಾಗಿರೋ ಜೀವನದ ಬಗ್ಗೆ ಆಲೋಚನೆ ಮಾಡು, ನಂಬಿಕೆ ಇಡು. ಅವಾಗ ನೀನ್ ಕೇಳಿದ್ನ ಖಂಡಿತವಾಗ್ಲೂ ನಾನು ಕೊಟ್ಟೇ ಕೊಡ್ತೀನಿ. ಇವಾಗ ಕೇಳ್ಕೊ. ಅಪ್ಪ ದೇವ್ರೆ, ನನ್ನ ಕಡೆಗೆ ಬರ್ತಿರೋ ಎಲ್ಲ ಆಪರ್ಚುನಿಟೀಸ್ಗಳಿಗೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ. ನಾನು ಸೇರ್ಬೇಕಾಗಿರೋ ಜಾಗಕ್ಕೆ ಖಂಡಿತವಾಗ್ಲೂ ನಾನು ಸೇರ್ತೀನಿ. ನನ್ನ ಪ್ರೊಫೈಲ್ ನೋಡ್ಬಿಟ್ಟು ನಾನು ಇಷ್ಟಪಡೋ ಕಂಪ್ನಿ ಕಡೆಯಿಂದನೇ ನನಗೆ ಇಂಟರ್ವ್ಯೂ ಕಾಲ್ ಬರುತ್ತೆ. ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಾನು ಎಲ್ಲರಿಗೂ ಥ್ಯಾಂಕ್ಫುಲ್ ಆಗಿರ್ತೀನಿ. ನೋಡು, ನೀನ್ ಇಷ್ಟಪಟ್ಟಿರೋ ಕಂಪ್ನಿ ಕಡೆಯಿಂದ ಮೇಲ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ನೀವ್ ಯಾವ್ದನ್ನ ಭಯಪಟ್ಟು ಬೇಡ ಅಂತ ಬದುಕ್ತಿರ್ತಿರೋ ದೇವ್ರು ನಿಮ್ಗೆ ಅದನ್ನೇ ಕೊಡ್ತಾನೆ. ಯಾಕಂದ್ರೆ ನೀವು ಅದಕ್ಕೆ ತುಂಬಾ ಎನರ್ಜಿ ಕೊಡ್ತೀರಾ, ಪದೇ ಪದೇ ಮನ್ಸಲ್ಲಿ ಅದನ್ನ ಯೋಚನೆ ಮಾಡ್ತಿರ್ತೀರಾ. ಇನ್ ಮುಂದೆ ನಿಮ್ ಜೀವನಕ್ಕೆ ಏನ್ ಬೇಕು ಅದ್ರ ಮೇಲೆ ಮಾತ್ರ ನಿಮ್ ಎನರ್ಜಿ ಕೊಡಿ, ಅದನ್ನ ನೀವು ಬಲವಾಗಿ ನಂಬಿ. ಆಗ ದೇವ್ರು ಕೂಡ ನಿಮಗೆ ಏನ್ ಬೇಕು ಅಂತ ತಿಳ್ಕೊಂಡು ಅದನ್ನೇ ಕೊಡ್ತಾನೆ. ಸೊ ಈಗಲೇ ಯೋಚನೆ ಮಾಡಿ, ನಿಮಗೆ ಒಳ್ಳೇದ್ ಬೇಕಾ ಕೆಟ್ಟದ್ ಬೇಕಾ?